ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಆರ್ಆರ್ ಸಿನಿಮಾದಲ್ಲಿ ಒಂದು ಮೈಲಿಗಲ್ಲು ಎನಿಸಿಕೊಂಡಿರೋ ಅತೀಂದ್ರಿಯ ಶಕ್ತಿಗಳ ಭಯಾನಕ ಆಟದ ಕತೆ ದ ವುಮೆನ್ ಬಗ್ಗೆ ತಿಳಿದುಕೊಳ್ಳೋಣ. ಒಬ್ಬ ತಂದೆ ಹೆಂಡತಿಯ ಮೇಲಿರೋ ಪ್ರೀತಿಯಿಂದ ಮಾಡಿದ ಒಂದು ಸಣ್ಣ ತಪ್ಪು ಇಡೀ ಜಗತ್ತನ್ನೇ ನಾಶ ಮಾಡಬಲ್ಲ ಸೈತಾನನನ್ನ ಮನೆಗೆ ಕರೆತಂದರೆ ಏನಾಗುತ್ತದೆ? ಅದೇ ಈ ಸಿನಿಮಾದ ಪೂರಣ. ಈ ಕತೆ ಶುರುವಾಗೋದು ಜೂನ್ 6 ಬೆಳಗಿನ ಜಾವ 6 ಗಂಟೆಗೆ. ಇಲ್ಲಿ ಸರಿಯಾಗಿ ಗಮನಿಸಿ, 6 ಗಂಟೆಗಳು, 6 ತಿಂಗಳು, 6ನೇ ತಾರೀಕು. ಈ 666 ಅನ್ನೋದು ಬೈಬಲ್ ಪ್ರಕಾರ ಸೈತಾನನ ಅಂಕಿ. ರೂಮ್ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಮೆರಿಕಾದ ರಾಯಭಾರಿ ರಾಬರ್ಟ್ ಥಾರ್ನ್ ಆತಂಕದಿಂದ ಕಾಯುತ್ತಿದ್ದಾರೆ. ಅವರ ಪತ್ನಿ ಕ್ಯಾಥರಿನ್ ಮಗುವಿಗೆ ಜನ್ಮ ನೀಡಿದ್ದಾರೆ. ಆದರೆ ಫಾದರ್ ಸೈಲೆಂಟ್ ಆಗಿ ಬಂದು ನಿಮ್ಮ ಮಗು ಹುಟ್ಟಿದ ತಕ್ಷಣ ತೀರಿಕೊಂಡಿದೆ ಎಂಬ ಆಘಾತಕಾರಿ ಸುದ್ದಿಯನ್ನ ನೀಡುತ್ತಾರೆ. ಕ್ಯಾಥರಿನ್ಗೆ ಈ ವಿಷಯ ಗೊತ್ತಾದರೆ ಅವಳು ತಡೆದುಕೊಳ್ಳಲಾರಳು, ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾಳೆ ಎಂಬ ಭಯ ರಾಬರ್ಟ್ಗೆ ಇರುತ್ತದೆ. ಆಗ ಫಾದರ್ ಸೈಲೆಂಟೋ ಒಂದು ವಿಚಿತ್ರ ಐಡಿಯಾ ಕೊಡುತ್ತಾನೆ. ಅದೇ ರಾತ್ರಿ ಅದೇ ಆಸ್ಪತ್ರೆಯಲ್ಲಿ ಇನ್ನೊಂದು ಮಗು ಹುಟ್ಟಿರುತ್ತದೆ. ಆದರೆ ಆ ತಾಯಿ ಹೆರಿಗೆಯಲ್ಲೇ ಸತ್ತಿರುತ್ತಾಳೆ. ಆ ಮಗುವನ್ನ ನಿಮ್ಮ ಜಾಗದಲ್ಲಿ ಇರಿಸಿ, ನಿಮ್ಮ ಹೆಂಡತಿಗೆ ಸತ್ಯ ಹೇಳಬೇಡಿ ಎನ್ನುತ್ತಾರೆ. ರಾಬರ್ಟ್ ಮೊದಲಿಗೆ ಒಪ್ಪದಿದ್ದರೂ ಹೆಂಡತಿಯ ಮೇಲಿರೋ ಪ್ರೀತಿಯಿಂದ ಆ ಅನಾಥ ಮಗುವನ್ನ ಸ್ವೀಕರಿಸುತ್ತಾರೆ. ಅಲ್ಲಿಗೆ ಸೈತಾನನ ಮಗು ಡಾಮಿಯನ್ ಮನೆ ಪ್ರವೇಶಿಸುತ್ತಾರೆ. ಕೆಲವೇ ದಿನಗಳಲ್ಲಿ ರಾಬರ್ಟ್ಗೆ ಬಡ್ತಿ ಸಿಗುತ್ತದೆ. ಅವರು ಬ್ರಿಟಿಷ್ನ ರಾಯಭಾರಿಯಾಗಿ ಲಂಡನ್ಗೆ ಶಿಫ್ಟ್ ಆಗುತ್ತಾರೆ. 5 ವರ್ಷಗಳ ಕಾಲ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ. ಡಾಮಿಯನ್ ಒಬ್ಬ ಸುಂದರ ಮೌನ ಸ್ವಭಾವದ ಹುಡುಗನಾಗಿ ಬೆಳೆಯುತ್ತಾನೆ. ಆದರೆ ಅವನ 5ನೇ ಹುಟ್ಟುಹಬ್ಬದ ದಿನ ಇಡೀ ಜಗತ್ತೇ ನಡುಗುವ ಘಟನೆ ನಡೆಯುತ್ತದೆ. ದೊಡ್ಡ ಪಾರ್ಟಿ ನಡೆಯುತ್ತಿರುತ್ತದೆ. 100 ಜನ ಅತಿಥಿಗಳು ಬಂದಿರುತ್ತಾರೆ. ಇದ್ದಕ್ಕಿದ್ದಂತೆ ಡಾಮಿಯನ್ ನ್ಯಾನಿ ಮನೆಯ ಟೆರೆಸ್ ಮೇಲೆ ನಿಂತು ಡಾಮಿಯನ್ನನ್ನ ಕರೆಯುತ್ತಾಳೆ. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಮಾಟ ಇರುತ್ತದೆ. ಡಾಮಿಯನ್, ನೋಡು, ಇದೆಲ್ಲ ನಿನಗೋಸ್ಕರ ಎಂದು ಹೇಳಿ ಎಲ್ಲರ ಮುಂದೆ ಕುತ್ತಿಗೆಗೆ ನೇಣು ಬಿಗಿದುಕೊಂಡು ಕೆಳಕ್ಕೆ ಹಾರುತ್ತಾಳೆ. ಅವಳ ಶವ ಕಿಟಕಿಯ ಮುಂದೆ ನೇತಾಡುತ್ತಿದ್ದರೆ ಕೆಳಗಿದ್ದ ಜನರೆಲ್ಲ ಚೀರಾಡುತ್ತಾರೆ. ಆದರೆ ಸಣ್ಣ ಮಗು ಡಾಮಿಯನ್ ಮಾತ್ರ ಏನು ತಿಳಿದವನಂತೆ ನಗುತ್ತಾ ಕೈ ಬೀಸುತ್ತಾನೆ. ನ್ಯಾನಿ ಸತ್ತ ಕೆಲವೇ ದಿನಗಳಲ್ಲಿ ಮಿಸೆಲ್ ಜೆಲಾಕ್ ಎಂಬ ಮಹಿಳೆ ಯಾವುದೇ ಮುನ್ಸೂಚನೆ ಇಲ್ಲದೆ ಮನೆಗೆ ಬರುತ್ತಾಳೆ. ಅವಳನ್ನ ಯಾರೂ ಕೆಲಸಕ್ಕೆ ಕರೆಸಿರುವುದಿಲ್ಲ. ಆದರೂ ಅವಳು ನನ್ನನ್ನು ಏಜೆನ್ಸಿ ಕಳುಹಿಸಿದೆ ಎಂದು ಸುಳ್ಳು ಹೇಳಿ ಡಾಮಿಯನ್ನನ್ನ ರಕ್ಷಣೆಗೆ ನಿಲ್ಲುತ್ತಾಳೆ. ಅಸಲಿಗೆ ಇವಳು ಸೈತಾನನ ಆರಾಧಿಕೆಯಾಗಿರುತ್ತಾಳೆ. ಡಾಮಿಯನ್ ಮನೆಯಲ್ಲಿ ಒಂದು ದೊಡ್ಡ ಕಪ್ಪು ನಾಯಿಯನ್ನ ಸಾಕಲು ಶುರು ಮಾಡುತ್ತಾನೆ. ಆ ನಾಯಿ ಬೇರೆ ಯಾರನ್ನೂ ಹತ್ತಿರ ಬಿಡುವುದಿಲ್ಲ. ಡಾಮಿಯನ್ನ ವರ್ತನೆ ಕೂಡ ವಿಚಿತ್ರವಾಗುತ್ತದೆ. ಒಮ್ಮೆ ಕ್ಯಾಥರಿನ್ ಅವಳನ್ನ ಚರ್ಚ್ಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಚರ್ಚ್ನ ಶಿಲುಬೆ ಮತ್ತು ಗಂಟೆ ಸದ್ದು ಕೇಳಿ ಡಾಮಿಯನ್ ಹುಚ್ಚನಂತೆ ಆಡುತ್ತಾನೆ. ತನ್ನ ತಾಯಿಯ ಮುಖವನ್ನೇ ಪರಚುತ್ತಾನೆ. ಪ್ರಾಣಿಗಳು ಕೂಡ ಅವನನ್ನು ನೋಡಿ ಬೆಚ್ಚಿ ಬೀಳುತ್ತವೆ. ಒಮ್ಮೆ ಜೂಗೆ ಹೋದಾಗ ಅಲ್ಲಿದ್ದ ಜಿರಾಫೆಗಳು ಅವನನ್ನು ಕಂಡು ಓಡಿ ಹೋಗುತ್ತವೆ ಮತ್ತು ಬಬೂನ್ ಕೋತಿಗಳು ಅವನ ಮೇಲೆ ದಾಳಿ ಮಾಡಲು ಬರುತ್ತವೆ. ಈ ನಡುವೆ ಫಾದರ್ ಬೆನ್ನನ್ ಅನ್ನುವರು ರಾಬರ್ಟ್ ಅನ್ನ ಪದೇ ಪದೇ ಭೇಟಿಯಾಗಿ ಎಚ್ಚರಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಮಗ ಮನುಷ್ಯನಲ್ಲ, ಅವನು ಸೈತಾನನ ಅವತಾರ. ಅವನು ನಿಮ್ಮ ಆಸ್ತಿ ಅಧಿಕಾರನವೆಲ್ಲ ಕಿತ್ತುಕೊಂಡು ಜಗತ್ತನ್ನು ಆಡುತ್ತಾನೆ ಎನ್ನುತ್ತಾರೆ. ರಾಬರ್ಟ್ ಇದನ್ನ ಹುಚ್ಚು ಮಾತು ಎಂದು ತಳ್ಳುತ್ತಾನೆ. ಆದರೆ ಫಾದರ್ ಬೆನ್ನನ್ ಒಂದು ಭೀಕರ ಅಂತ್ಯ ಕಾಣುತ್ತಾನೆ. ಒಂದು ದಿನ ಜೋರಾಗಿ ಮಳೆ ಬರುತ್ತಿರುವಾಗ ಮಿಂಚು ಬಡಿದು ಚರ್ಚ್ನ ಮೇಲಿದ್ದ ಕಬ್ಬಿಣದ ರಾಡ್ ಕಳಚಿ ಬರುತ್ತದೆ. ಅದು ನೇರವಾಗಿ ಕೆಳಕ್ಕೆ ಓಡುತ್ತಿದ್ದ ಫಾದರ್ ಬೆನ್ನನ್ ಅವರ ಮೈ ಮೇಲೆ ಬಿದ್ದು ಅವನನ್ನು ಸೀಳಿ ಹಾಕುತ್ತದೆ. ಆ ದೃಶ್ಯ ಸಿನಿಮಾದಲ್ಲೇ ಅತ್ಯಂತ ಭಯಾನಕವಾದದ್ದು. ಈ ಸಾವಿನ ನಂತರ ರಾಬರ್ಟ್ಗೆ ಮೆಲ್ಲಗೆ ಸಂಶಯ ಶುರುವಾಗುತ್ತದೆ. ಕ್ಯಾಥರಿನ್ 2ನೇ ಬಾರಿ ಗರ್ಭಿಣಿಯಾಗುತ್ತಾಳೆ. ಡಾಮಿಯನ್ಗೆ ತನ್ನ ಅಧಿಕಾರಕ್ಕೆ ಇನ್ನೊಬ್ಬ ವಾರಸುದಾರ ಬರುವುದು ಇಷ್ಟವಿರಲಿಲ್ಲ. ಅವನು ತನ್ನ ಸಣ್ಣ ಸೈಕಲಲ್ಲಿ ಆಟವಾಡುತ್ತಾ ಬಂದು ಸ್ಕೂಲ್ ಮೇಲೆ ನಿಂತಿದ್ದ ಕ್ಯಾಥರಿನ್ನನ್ನ ಜೋರಾಗಿ ಡಿಕ್ಕಿ ಹೊಡೆಯುತ್ತಾನೆ. ಅವಳು ಮೇಲಿನಿಂದ ಕೆಳಕ್ಕೆ ಬಿದ್ದು ಅವಳ ಗರ್ಭಪಾತವಾಗುತ್ತದೆ. ಈಗ ರಾಬರ್ಟ್ ಸತ್ಯ ತಿಳಿಯಬೇಕೆಂದು ನಿರ್ಧರಿಸುತ್ತಾರೆ. ಅವರು ಕೀತ್ ಜೆನಿನ್ಸ್ ಎಂಬ ಫೋಟೋಗ್ರಾಫರ್ ಜೊತೆ ಸೇರಿ ರೋಮ್ಗೆ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿ ಅವರು ಮೊದಲು ಭೇಟಿ ನೀಡಿದ್ದು ಹಳೆಯ ಆಸ್ಪತ್ರೆಯ ಫಾದರ್ ಸೈಲೆಂಟೋನನ್ನು. ಬೆಂಕಿ ಅಪಘಾತದಲ್ಲಿ ಅರ್ಧ ಸುಟ್ಟು ಹೋಗಿದ್ದ ಪಾದ್ರಿ ಒಂದು ಹಳೆಯ ಸ್ಮಶಾನದ ದಾರಿ ತೋರಿಸುತ್ತಾನೆ. ಅಲ್ಲಿ ರಾಬರ್ಟ್ ತನ್ನ ನಿಜವಾದ ಮಗುವಿನ ಸಮಾಧಿಯನ್ನ ಅಗಿಯುತ್ತಾನೆ. ಅಲ್ಲಿ ಕಂಡ ದೃಶ್ಯ ಅವರ ರಕ್ತವನ್ನೇ ಎಪ್ಪುಗಟ್ಟಿಸುತ್ತದೆ. ಅವರ ಮಗುವಿನ ತಲೆಬುರುಡೆ ಒಡೆದು ಹೋಗಿರುತ್ತದೆ. ಪಕ್ಕದಲ್ಲೇ ಇದ್ದ ಮತ್ತೊಂದು ಸಮಾಧಿಯನ್ನ ಅಗೆದಾಗ ಅಲ್ಲಿ ಮನುಷ್ಯನ ಅಸ್ಥಿಪಂಜರ ಇರುವುದಿಲ್ಲ. ಬದಲಾಗಿ ಒಂದು ಹೆಣ್ಣು ನರಿಯ ಅಸ್ಥಿಪಂಜರ ಮಾತ್ರ ಇರುತ್ತದೆ. ಅಂದರೆ ಡಾಮಿಯನ್ ಮನುಷ್ಯನಿಗೆ ಹುಟ್ಟಿದವನಲ್ಲ.
ಸೈತಾನನ ಸೃಷ್ಟಿ. ಜೆನ್ನಿಂಗ್ ಮತ್ತು ರಾಬರ್ಟ್ ಇಸ್ರೇಲ್ಗೆ ಹೋಗಿ ಬಗೆನ್ ಹ್ಯಾಗನ್ ಎಂಬ ಪುರಾತನ ಜ್ಞಾನಿಯನ್ನ ಭೇಟಿ ಮಾಡುತ್ತಾರೆ. ಅವನು 7 ಪವಿತ್ರ ಖಡ್ಗಗಳನ್ನ ನೀಡಿ ಸೈತಾನನನ್ನು ಕೊಲ್ಲಲು ಇವು ಮಾತ್ರ ಸಾಧ್ಯ ಅಂತ ಹೇಳುತ್ತಾನೆ. ಅವನನ್ನು ಪವಿತ್ರ ಭೂಮಿಯ ಮೇಲೆ ಬಲಿ ನೀಡಬೇಕು ಎಂದು ಹೇಳುತ್ತಾನೆ. ರಾಬರ್ಟ್ ಮೊದಲು ಮಗುವನ್ನ ಕೊಲ್ಲಲಾರೆ ಎಂದು ನಿರಾಕರಿಸುತ್ತಾರೆ. ಆದರೆ ಜೆನ್ನಿಂಗ್ಸ್ ಕೂಡ ಒಂದು ವಿಚಿತ್ರ ಅಪಘಾತದಲ್ಲಿ ಸತ್ತಾಗ ರಾಬರ್ಟ್ಗೆ ಬೇರೆ ದಾರಿಯೇ ಸಿಗುವುದಿಲ್ಲ. ರಾಬರ್ಟ್ ಮನೆಗೆ ಓಡಿ ಬರುತ್ತಾನೆ. ಮಿಸೆಲ್ ಬೇಲಕ್ ಅವರನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಆದರೆ ರಾಬರ್ಟ್ ಅವಳನ್ನು ಎದುರಿಸಿ ಡಾಮಿಯನ್ ಅನ್ನ ಎಳೆದುಕೊಂಡು ಹೋಗುತ್ತಾರೆ. ಡಾಮಿಯನ್ ಮಲಗಿದ್ದಾಗ ಅವನ ಕೂದಲನ್ನ ಕತ್ತರಿಸಿ ನೋಡಿದಾಗ ಅಲ್ಲಿ 666 ಎಂಬ ಕೆಂಪು ಬಣ್ಣದ ಗುರುತು ಇರುತ್ತದೆ. ಅದು ಅವನು ಸೈತಾನೆ ಎಂಬ ಸಾಬೀತುಪಡಿಸುತ್ತದೆ. ರಾಬರ್ಟ್ ಡಾಮಿಯನನ್ನು ಕಾರಿನಲ್ಲಿ ಹಾಕಿಕೊಂಡು ಚರ್ಚ್ ಕಡೆ ಅತಿ ವೇಗವಾಗಿ ಓಡಿಸುತ್ತಾರೆ. ಡಾಮಿಯನ್ ಚೀರಾಡುತ್ತಾನೆ. ಚರ್ಚ್ ತಲುಪಿ ಪವಿತ್ರ ಖಡ್ಗವನ್ನ ಎತ್ತಿ ಮಗುವನ್ನ ಚುಚ್ಚಲು ಹೋದಾಗ ಪೊಲೀಸರು ಅಲ್ಲಿಗೆ ಬಂದು ಬಿಡುತ್ತಾರೆ. ರಾಬರ್ಟ್ ಮಗುವನ್ನು ಕೊಲ್ಲುತ್ತಿದ್ದಾನೆ ಎಂದು ಭಾವಿಸಿ ಪೊಲೀಸರು ರಾಬರ್ಟ್ ಮೇಲೆ ಗುಂಡು ಹಾರಿಸುತ್ತಾರೆ. ರಾಬರ್ಟ್ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಸಿನಿಮಾ ಕೊನೆಯಲ್ಲಿ ರಾಬರ್ಟ್ನ ಅಂತ್ಯಕ್ರಿಯೆ ನಡೆಯುತ್ತದೆ. ಅಲ್ಲಿ ಅಮೆರಿಕ ಅಧ್ಯಕ್ಷ ನಿಂತಿರುತ್ತಾರೆ. ಅವರ ಕೈ ಹಿಡಿದುಕೊಂಡು ಡಾಮಿಯನ್ ನಿಂತಿರುತ್ತಾನೆ. ಕ್ಯಾಮರಾ ಅವನ ಕಡೆ ಮುಖದ ಹತ್ತಿರ ಹೋದಾಗ ಡಾಮಿಯನ್ ಪ್ರೇಕ್ಷಕರ ಕಡೆ ನೋಡಿ ಒಂದು ಕುತಂತ್ರದ ನಗು ನಗುತ್ತಾನೆ. ಇದರ ಅರ್ಥ ಸೈತಾನ ಈಗ ಜಗತ್ತಿನ ಅತಿ ಶಕ್ತಿಶಾಲಿ ವ್ಯಕ್ತಿಯ ಆಶ್ರಯದಲ್ಲಿದ್ದಾನೆ ಎಂದು. ಇನ್ನು ಮುಂದೆ ಅವನನ್ನು ತಡೆಯುವವರು ಯಾರೂ ಇಲ್ಲ. ಗೆಳೆಯರೇ, ದ ವುಮೆನ್ ಕೇವಲ ಒಂದು ಸಿನಿಮಾ ಅಲ್ಲ, ಇದು ನಂಬಿಕೆ ಮತ್ತು ಭಯದ ನಡುವಿನ ಹೋರಾಟ. ಈ ಸಿನಿಮಾದ ಬಂದ ಮೇಲೆ ಜಗತ್ತಿನಲ್ಲಿ 66 ಸಂಖ್ಯೆಯ ಬಗ್ಗೆ ಭಯ ಇನ್ನೂ ಹೆಚ್ಚಾಗಿದೆ. ಚಿತ್ರದ ಮ್ಯೂಸಿಕ್ ಅವೇ ಸಂತಾನಿ ಇಂದಿಗೂ ಹಾರರ್ ಪ್ರೇಮಿಗಳ ಫೇವರೇಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಡಾಮಿಯನ್ ದೊಡ್ಡವನಾದ ಮೇಲೆ ಏನಾಯಿತು ಎಂದು ತಿಳಿಸುವ ವುಮೆನ್ ಭಾಗ 2, ವುಮೆನ್ ಭಾಗ 3 ಕಥೆಯನ್ನು ಕೂಡ ನಾವು ವಿವರಿಸಬಲ್ಲೆ. ನಿಮಗೆ ಆ ಭಾಗಗಳ ಬೇಕೆ ಅಥವಾ ಇದೇ ರೀತಿ ಬೇರೆ ಯಾವುದಾದರೂ ಸಸ್ಪೆನ್ಸ್ ಹಾರರ್ ಮೂವಿ ವಿವರಣೆ ಬೇಕೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ.